ಗ್ಯಾರಂಟಿ ಯೋಜನೆ ಎಲ್ಲ ಬಂದ್ಮೇಲೆ ಎಲ್ಲ ಫ್ರೀ ಆಗ್ಬಿಡ್ತಲ್ಲ. ಗ್ಯಾರಂಟಿ ಬಂದಾಗ್ಲಿದ್ದಂತರೂ ನಮ್ದು ಅವಸ್ಥೆ ಆಟೋದವ್ರದ್ದು ಹೇಳ್ಬಾರ್ದು. ಜನಕ್ಕೆ ಮೇನ್ ಸ್ಪಂದಿಸ್ತಾರೆ ಸರ್. ಜನರ ಮಧ್ಯೆ ಇರ್ತಾರ. ಬಳ್ಳಾರಿಗೆ ಹೋಗ್ಬೇಕಂತ ಆದೇಶ ಆಯ್ತಲ್ಲ, ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಗಂಗಾವತಿಯಲ್ಲಿ ಕಾಣಿಸ್ತಾ ಇಲ್ಲ. ಇಲ್ಲಿವರೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳಲ್ಲಿ ಒಂದು ಈಡೇರಿಸಿಲ್ಲ. ಬಳ್ಳಾರಿಯಲ್ಲಿ ಅವಕಾಶ ಸಿಕ್ಕಿದೆ, ಅಲ್ಲೇ ಕಂಟೆಸ್ಟ್ ಮಾಡ್ತಾರೆ ಅವ್ರು. ಮತ್ತೆ ಇಲ್ಲಿ ಯಾಕೆ ಬೇಕಾಗಿದೆ? ನಮ್ಮ ಹೆಸರು ಜಾವೇದ್ ಅನ್ವರ್. ಜಾವೇದ್ ಅನ್ವರ್ ಏನು ಮಾಡ್ತೀರಾ? ಇದು ಕಾಲೇಜ್ ಓದ್ತಿದ್ವಿ. ಏನು ಓದ್ತಾ ಇದ್ದೀರಾ? ಸೆಕೆಂಡ್ PUC ಓದ್ತಿದ್ವಿ. ಈಗ ಸೆಕೆಂಡ್ PUC. ಏನಾಗಬೇಕು ಗಂಗಾವತಿಗೆ? ಗಂಗಾವತಿಯಲ್ಲಿ ರಸ್ತೆಗಳು, ಚರಂಡಿಗಳು ಅಭಿವೃದ್ಧಿ ಆಗಬೇಕು. ಮಾನ್ಯ ಶಾಸಕರಿಗೆ ಹೇಳೋದಂದ್ರೆ ಅಭಿವೃದ್ಧಿ ಕಡೆ ಸ್ವಲ್ಪ ಹೆಚ್ಚಿನ ಒತ್ತು ಕೊಡಬೇಕು. ಅದೇ ನನ್ನ ಒಂದು ವಿನಂತಿ, ಏನೂ ಇಲ್ಲ ಜಾಸ್ತಿ. ಶಾಸಕರು ಬರ್ತಾರಾ ಇಲ್ಲಿ? ಗಂಗಾವತಿಲಿ ಬರ್ತಿರ್ತಾರೆ ಶಾಸಕರು, ಆದರೆ ಆದಷ್ಟು ಬೇಗ ಸ್ವಲ್ಪ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಿ ಕೆಲಸ ಮಾಡಿಕೊಡಬೇಕು ಎಂದು ವಿನಂತಿ. ಶಾಸಕರು ಇಲ್ಲಿ ಕಚೇರಿ ಎಲ್ಲ ಮಾಡಿದಾರಾ? ಮನೆ ಇದೆಯಾ? ನೀವೆಲ್ಲ ಹೋಗಿ ಸಮಸ್ಯೆ ಹೇಳಿದಾರೆ ಸಿಗ್ತಾರಾ? ಶಾಸಕರು ನಾವು ಬೇರೆ ಪಾರ್ಟಿ ಆದ್ರೂ ಶಾಸಕರು ಸ್ಪಂದಿಸ್ತಾರೆ, ನಮ್ಮ ಕೆಲಸ ಮಾಡಿ ಕೊಡ್ತಿದ್ದಾರೆ. ಪಕ್ಷಾತೀತವಾಗಿ ಜನಾರ್ದನ್ ರೆಡ್ಡಿ ಕೆಲಸ ಮಾಡ್ತಾರೆ, ಆದರೆ ಏನು ಅಭ್ಯಂತರ ಇಲ್ಲ. ಥ್ಯಾಂಕ್ ಯು ಅಣ್ಣ. ಏನು ನಿಮ್ಮ ಹೆಸರು? ಎನ್ನೂರ. ಏನು ಮಾಡ್ತೀರಾ? ಕೆಲಸ ಮಾಡ್ತೀರಿ. ಓಕೆ. ನಿಮ್ಮ ಪ್ರಕಾರ ಹೆಂಗಿದೆ ಗಂಗಾವತಿ? ಗಂಗಾವತಿ ಸ್ವಲ್ಪ ಚೆನ್ನಾಗಿರುತ್ತೆ ರೀ. ರಜ್ಜಿ ಏನು ಅಭಿವೃದ್ಧಿ ಆಗ್ಬೇಕು ಇಲ್ಲಿ? ಏನು ಸ್ವಲ್ಪ ರೋಡ್ ಸೈಡ್ ಅಲ್ಲಿ ಸ್ವಲ್ಪ ತಗ್ಗಾಗಿ ಅವರೇ ಮಾಡಿ ಕೊಡ್ಬೇಕು ಸರ್. ಓಕೆ ಅಷ್ಟೇ. ಜನಾರ್ದನ್ ರೆಡ್ಡಿ ಅವರು ಸಿಗ್ತಾರ ಶಾಸಕರಾಗಿ ಎಲ್ಲರಿಗೂ? ಹಾಂ, ಸ್ವಲ್ಪ ಸಿಗ್ತಾರೆ ರೀ. ಸಿಗ್ತಾರೆ, ಬರ್ತಿರ್ತಾರೆ ಇಲ್ಲಿಗೆ? ಹಾಂ, ಬಂದು ಓದ್ತಾರೆ ಸರ್. ಏನಾದ್ರು ಸಮಸ್ಯೆ ಇದ್ರೆ ಆರಾಮಾಗಿ ಸಿಗ್ತಾರಾ? ಹಾಂ, ಆರಾಮ್ ಸಿಗ್ತಾರೆ ರೀ. ಏನು ಎಲ್ಲ ಮಳೆ ಬಂದ್ರೆ ಎಲ್ಲ ಕಡೆ ನೀರು ನಿಂತಿದೆ, ಕೆಸರಾಗಿದೆ. ಏನು ಅಭಿವೃದ್ಧಿ, ಚರಂಡಿ ಎಲ್ಲ ಸರಿ ಇದೆ ವ್ಯವಸ್ಥೆ? ಕರೆನ್ಸಿ ಎಲ್ಲ ವ್ಯವಸ್ಥೆ ಐತೆ ಸರ್. ಗೌರ್ಮೆಂಟ್ ಹಾಸ್ಪಿಟ್ಲ್ ಎಲ್ಲ ಕರೆಕ್ಟ್ ಇದೆಯಾ? ಬಸ್ ಸ್ಟ್ಯಾಂಡ್ ಎಲ್ಲ ಕರೆಕ್ಟ್ ಐತೆ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಶಾಸಕರಿಗೆ? ಎಲ್ಲ ಚೆನ್ನಾಗಿ ಮಾಡಕೊಂತಾನೆ ರಜ್ಜಿ ಎಲ್ಲ ಕಡೆ ಸೈಡ್, ಗುಲಾನಗರ ಸೈಡು ಎಲ್ಲ ಲೈಟಿಂಗ್ ಪೈಟಿಂಗ್ ಚೆನ್ನಾಗಿ ಮಾಡ್ಯಾನ್ರಿ. ಚೆನ್ನಾಗಿ ಮಾಡ್ಯಾರ. ಥ್ಯಾಂಕ್ ಯು ಸರ್. ನಿಮ್ಮ ಹೆಸರು? ದುರ್ಗೇಶ್ ಅಂತ ಸರ್. ಏನು ಮಾಡ್ತೀರಾ ದುರ್ಗೇಶ್? ಆಟೋ ಡ್ರೈವರ್ ಸರ್. ಓಕೆ. ಈ ಗ್ಯಾರಂಟಿ ಯೋಜನೆ ಎಲ್ಲ ಬಂದಮೇಲೆ ಎಲ್ಲ ಫ್ರೀ ಆಗ್ಬಿಡ್ತಲ್ಲ, ನಿಮ್ಮ ಬಿಸ್ನೆಸ್ ಕಡಿಮೆ ಆಯಿತಾ? ನಮ್ಮದು ಭಾಳ ಕಡಿಮೆ ಆಗ್ಬಿಡುತ್ತೆ ಸರ್. ಇದು ಗ್ಯಾರಂಟಿ ಬಂದುಬಿಟ್ಟು ನಮಗೆ ಬರ್ತಾಕಿರ್ತಂಥ ಬಾಡಿಗೆ ಹುಲಿಗಿ ಆಲ್ಮೋಸ್ಟ್ ಅಲ್ಲಿ ಸುತ್ತನ ಕಡೆ ಬಾಡಿಗೆ ಎಲ್ಲ ಕಟ್ಟಾಗ್ಬಿಡತ್ತಿ. ಆಟೋದವ್ರ ಪಾಡು ಹೇಳ್ಬಾರ್ದು. ಫಸ್ಟ್ ಎಷ್ಟು ದುಡಿತಿದ್ರಿ ದಿನಕ್ಕೆ? ಡೈಲಿ 1200 1300 ದುಡ್ತಿದ್ದೀವಿ ಸರ್. ಇವಾಗ 300 400 ಆಗ್ತಾಯಿಲ್ಲ. ಒದ್ದಾಡಬೇಕು. ಒಬ್ಬ ಡ್ರೈವರ್ ಭಾಳ ಕಷ್ಟಪಡ್ತಾ ಇದ್ದಾನೆ. ಇದು ಗ್ಯಾರಂಟಿ ಬಂದಾಗ್ಲಿದ್ದಂತರೂ ನಮ್ಮದು ಅವಸ್ಥೆ ಆಟೋದವ್ರದ್ದು ಹೇಳ್ಬಾರ್ದು. ನಾವೇ ಇವಾಗ ಈ ಕೆಲಸ ಬಿಟ್ಟು ಒಡ್ರಿ ಕೆಲಸ ಹೋಗ್ತೀವಿ. ಮಳೆ ಬಂದಿರೋ ಕಾರಣಕ್ಕೂ ಒಂದು ವಾರ ಅದನ್ನು ಕೂಡ ಇಲ್ಲ. ಇಲ್ಲಿ ಸ್ಟ್ಯಾಂಡ್ನಾಗೂ ಕಲೆಕ್ಷನ್ ಇಲ್ಲ. ಭಾಳ ಆಟೋದವ್ರ ಪಾಡು ಸ್ವಲ್ಪ ಭಾಳ ಕಷ್ಟದಾಗಿದೆ ರೀ ಸರ್. ಏನು ಮಾಡಿದ್ರೆ ಒಳ್ಳೇದು, ನಿಮ್ಗೆ ಅನುಕೂಲ ಆಗುತ್ತೆ ಅನ್ಸುತ್ತೆ ಸರ್? ಫಸ್ಟ್ ಇದು ಏನು ಮಾಡಿದ್ರಲ್ಲ ಸರ್, ಇದು ಗೌರ್ಮೆಂಟ್ ಏನಿದು ಬಸ್ ಫ್ರೀ ಮಾಡಿದ್ರಲ್ಲ, ಅದನ್ನೊಂದು ತೆಗೆದುಬಿಟ್ರೆ ಸಾಕು ಸರ್. ಆಟೋದವ್ರು ಅಂತಲ್ಲ ಸರ್, ಎಲ್ಲರೂ ಬದುಕತ್ತಾರೆ. ಹಾಂ ಸರ್, ಎಲ್ಲ ಟ್ಯಾಕ್ಸಿ ಬಂತು, ಎಲ್ಲ ಬಂದುಬಿಟ್ಟು ಎಲ್ಲರೂ ಬದುಕ್ತಾರೆ ಸರ್. ಇದು ಏನು ಮಾಡಿದ್ರಲ್ಲ ಗ್ಯಾರಂಟಿ, ಇದಕ್ಕೋಸ್ಕರ ಎಲ್ಲದು ಪ್ರಾಬ್ಲಮ್ ಬಂದಿದೆ ಸರ್. ಆಟೋದವ್ರು ಎಲ್ಲರದ್ದು ಮೂಲೆಗೆ ನಿಂತ್ಕೊಂಡ್ಬಿಟ್ಟ ಸರ್ ಆಟೋ. ಎಷ್ಟು ವರ್ಷ ನಿಮಗೆ? ಎಸ್ ಸರ್, ನಮಗೆ 32 ವರ್ಷ ಸರ್. ಓಕೆ. ಚುನಾವಣೆಗಳ 2-3 ಚುನಾವಣೆಯಲ್ಲಿ ಓಟ್ ಹಾಕಿರ್ತೀರಾ ಅಲ್ವಾ? ಹಿಂದಿನ ಶಾಸಕರಿಗೂ ಈಗಿರೋರ್ಗೆ ಏನು ವ್ಯತ್ಯಾಸ? ಅಭಿವೃದ್ಧಿ ಕೆಲಸಗಳಾಗ್ತಿದೆಯಾ? ಅಭಿವೃದ್ಧಿ ಕೆಲಸಗಳು ಆಗ್ತಿದೆ ಸರ್, ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಬಟ್ ಇದು ಬಸ್ ಫ್ರೀ ಒಂದು ಮಾಡಿ ನಮಗೆ ಎಡವಟ್ಟಾಗಿದೆ ಸರ್ ಇಲ್ಲಿ. ಮತ್ತು ಆಮೇಲೆ ನಮ್ಮ ಜನಾರ್ದನ್ ರೆಡ್ಡಿ ಶಾಸಕರು ಬಂದು ಇವರು ಪರವಾಗಿಲ್ಲ ಸರ್. ಇದು ಯಾರು ಪಕ್ಷನಲ್ಲ, ಇದು ಅವ್ರದ್ದೇ ಸ್ವಂತ ಪಕ್ಷ. ಇದು KRPP. ಇದು ಚೆಂಡು ಏನು ಬಂತಲ್ಲ ಸರ್, ಅವ್ರು ಸಪ್ರೇಟ್ ಇದೆ. ಇದು ಯಾರು ಪರವಾಗಿಲ್ಲ, ಎಲ್ಲ ಕೆಲಸ ಚೆನ್ನಾಗಿ ಅಭಿವೃದ್ಧಿ ಮಾಡ್ತಾಯಿದ್ದಾರೆ ಸರ್. ಅವರು ಕೂಡ ಕ್ಷೇತ್ರದಲ್ಲಿ ಎಷ್ಟು ದಿನ ಇರ್ತಾರೆ? ವಾರ ಪೂರ್ತಿ ಇರ್ತಾರಾ ಅಥವಾ ಇರಲ್ವಾ? ಇರ್ತಾರೆ ಸರ್. ಇವಾಗ ಬಳ್ಳಾರಿಗೆ ಎಂಟ್ರಿ ಕೊಟ್ಟಾಗ್ಲಿದ್ದ ಮತ್ತು ಅಲ್ಲಿನೂ ಹೋಗಿ ಬರೋದು ಮಾಡ್ತಾಯಿದ್ದಾರೆ ಸರ್. ಇವಾಗ ಅಂದರೆ ಬರ್ತಾರೆ ಸರ್, ಯಾವುದೇ ಸಮಯ ಸಂದರ್ಭ ಬಂದರೆ ಬರ್ತಾರೆ ಸರ್. ಯಾರು ಜನ ಸಮಸ್ಯೆ ಹೇಳ್ಕೊಂಡ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ತಾರೆ? ಹಾಂ, ಸ್ಪಂದಿಸ್ತಾರೆ ಸರ್. ಜನಕ್ಕೆ ಮೇನ್ ಸ್ಪಂದಿಸ್ತಾರೆ ಸರ್. ಜನಾರ್ದನ್ ರೆಡ್ಡಿ ಅವರು ಸ್ಪಂದಿಸ್ತಾರೆ ಸರ್. ಅವರು ಜನಗಳಿಗೆ ಹೋದರೆ ಒಂದು ರೆಸ್ಪಾನ್ಸ್ ಮಾಡ್ತಾರೆ ಸರ್. ಅವರು ಒಳ್ಳೆ ಕೆಲಸ ಮಾಡ್ತಾರೆ ಸರ್. ಹೇಳಿದರೆ ಇಮಿಡಿಯೇಟ್ಲಿ ಚಾರ್ಜ್ ಮಾಡ್ತಾರೆ, ಯಾವುದೇ ಕೆಲಸ ಆಗಲ್ದಾಗ. ಒಟ್ಟಾರೆ ಗಂಗಾವತಿ ಅಂದಾಗ ಏನು ಅಭಿವೃದ್ಧಿ ಆಗಬೇಕು? ಗಂಗಾವತಿ ಅಭಿವೃದ್ಧಿ ಅಂದರೆ ಏನಿಲ್ಲ ಸರ್, ಸ್ವಲ್ಪ ಅಲ್ಲಿ ರೋಡ್ ಪ್ಯಾಚ್ ವರ್ಕ್ ಇದಾವೆ ಸರ್, ಅದೊಂದು ಸ್ವಲ್ಪ ಸರಿಪಡಿಸ್ಬೇಕು. ಚರಂಡಿಗಳಂತರ ಕರೆಕ್ಟಾಗಿ ಸರ್, ಪ್ಯಾಚ್ ವರ್ಕ್ ಮಾತ್ರ ಆಗ್ಬೇಕು ಸರ್. ಭಾಳ ಸಮಸ್ಯೆ ಸರ್, ಪ್ಯಾಚ್ ವರ್ಕ್ ಆಗ್ಬೇಕು ಸರ್. ಗಂಗಾವತಿ ರೆಡ್ಡಿ ಅವರು ಬಳ್ಳಾರಿಗೆ ಹೋದ್ರು, ಮುಂದೆ ಗಂಗಾವತಿ ನಿಲ್ತಾರ ಇಲ್ವಾ ಗೊತ್ತಿಲ್ಲ, ಅದ್ರ ಬಗ್ಗೆ ಆತಂಕ ಇಲ್ವಾ? ಇಲ್ಲ ಸರ್, ಅವರು ಖಂಡಿತವಾಗಿ ನಿಲ್ತಾರೆ ಸರ್. ಏನಕ್ಕೆ ಫಸ್ಟ್ ಟೈಮೇ ಗೆದ್ದುಬಿಟ್ಟಿದ್ದಾರೆ ಸರ್, ನೆಕ್ಸ್ಟ್ ಟೈಮ್ ಬಂದೇ ಬರ್ತಾರೆ ಸರ್. ಒಳ್ಳೆ ಕೆಲಸ ಮಾಡಿದ್ರೆ ಜನಗಳು ಆರಿಸಿ ತಂದೆ ತರ್ತಾರೆ ಸರ್. ಒಂದು ಕೇಸ್ ಅವ್ರು ಬರ್ದೆ ಅವ್ರ ಕುಟುಂಬದವ್ರು ಯಾರು ಬಂದರೆ? ಅವ್ರ ಕುಟುಂಬದವ್ರು ಬಂದರೂ ಕೂಡ ಗೆಲ್ತಾರೆ ಸರ್. ಯಾಕಂದರೆ ಅವ್ರ ಕಡೆಯಿಂದ ಒಳ್ಳೆ ಕೆಲಸ ಆದ್ರೆ ಮಾತ್ರ ಇವಾಗ ಆಗ್ತಿದೆ ಸರ್. ಇದು ಅಭಿವೃದ್ಧಿ ಇದೇ ಥರ ಇತ್ತಂದರೆ ಅವ್ರು ಬಂದೇ ಬರ್ತಾರೆ ಸರ್. ಹಾಂ, ಗ್ಯಾರಂಟಿ. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸಾಹೇಬ್ರಿಗೆ? ಸರ್ ಅವ್ರು ಜನಾರ್ದನ್ ರೆಡ್ಡಿ ಅವ್ರು ಬಂದುಬಿಟ್ಟು ಇವಾಗ ಯಾವುದು ಪಕ್ಷ ಅಲ್ಲ ಸರ್, BJP ಅಲ್ಲ, KRPP ಅಲ್ಲ, BJP ವಾಪಸ್ ಹೋಗ್ಬಿಟ್ಟವ್ರಲ್ಲ. ಅದೇ ಸರ್, ಅವರು BJP ವಾಪಸ್ ಹೋಗಿದಾರಲ್ಲ ಸರ್. ಅವ್ರು ನೆಕ್ಸ್ಟ್ ಬಂದರೂ ಕೂಡ BJP ನಿಂತರೂ ಕೂಡ ಅವರೇ ಗೆಲ್ತಾರೆ ಸರ್. ಯಾಕಂದರೆ
ಅಭಿವೃದ್ಧಿಗಳು ಚೆನ್ನಾಗಿ ಮಾಡ್ತಾರೆ ಸರ್. ಕೆಲಸ ಬಂದ್ಬಿಟ್ಟು ಯಾರೇ ಹೋಗ್ಲಿ ಸರ್, ಈ ಬಡವ ಶ್ರೀಮಂತ ಅಂತ ಏನೆಲ್ಲ ಕರೆಸಿ ಮಾತಾಡ್ತಾರೆ. ಅದು ಮೇನ್ ಮನೋಭಾವನೆ ಇರ್ಬೇಕು ಸರ್. ಈಗ ಕೆಲವೊಬ್ರು ಹಂಗಲ್ಲ ಸರ್, ಐಫೈ ಮಂದಿನ ಅಷ್ಟೇ ಒಳಗೆ ಬಿಡ್ಕೊಂತಾರೆ. ನಮ್ಮಂಥ ಸಣ್ಣ ಪುಟ್ಟ ಅವ್ರದ್ದೇನು ಬಿಡಪ್ಪ ಅಂತಾರೆ. ಇವಾಗ ಅವರಲ್ಲ ಸರ್, ಅವರು ಎಲ್ಲರೂ ಬಂದ್ರೂ ಎಲ್ಲರಿಗೂ ಸ್ಪಂದಿಸ್ತಾರೆ ಸರ್. ಮರಿಸ್ವಾಮಿ ಅಂತೇಳಿ. ಮರಿಸ್ವಾಮಿ ಅವ್ರು ಏನು ಮಾಡೋದು? ನಾವು ಸಂಘಟನೆ ಮಾಡ್ತೀವಿ ರೀ. ಸಂಘಟನೆ DSS ಭೀಮಾವಾದ ಅಂತೇಳಿ ಜಿಲ್ಲಾಧ್ಯಕ್ಷರೇ ಕೆಲಸ ಮಾಡ್ತಾ ಇದ್ವಿ. ಹಂಗಾರೆ ಸಾಕಷ್ಟು ಸಂದರ್ಭಗಳಿಂದ ಹೋರಾಟ ಮಾಡ್ಕೊ ಬಂದಿರ್ತೀರಾ. ಗಂಗಾವತಿಲಿರೋ ಸಮಸ್ಯೆ ಏನು? ಗಂಗಾವತಿಯಲ್ಲಿ ಈ ಪ್ರೆಸೆಂಟ್ ವಾಸ್ತವ ಸ್ಥಿತಿ ನೋಡ್ಬೇಕಪ್ಪ ಅಂದರೆ ಇತ್ತೀಚಿನ ದಿನಮಾನಗಳಲ್ಲಿ ಏನಾಗ್ತಿದೆಪ್ಪ ಅಂದರೆ ದಾರಿಗಳ ಸಮಸ್ಯೆ ಭಾಳಷ್ಟು ಇದೆ. ಯಾಕಪ್ಪ ಅಂದರೆ ತೆಗ್ಗು ಗುಂಟೆಗಳು ಈ ಕ್ರಮೇಣವಾಗಿ ತೆಗ್ಗು ಗುಂಟೆಗಳು ಎಕಡೆ ಹೋದ್ರೂ ತೆಗ್ಗು ಗುಂಟೆಗಳು ಭಾಳಷ್ಟು ಉದ್ಭವವಾಗಿ ಸಾವಿನ ಇದೇನು ಕಾಣ್ತಾ ಇದೀವಲ್ಲ ಆ ರೀತಿಯಾಗಿ ಎದ್ದು ಕುಂತಾವು. ಹಂಗಾಗಿ ಅವುಗಳನ್ನು ಈಗ ಡಾಂಬರೀಕರಣ ಮಾಡೋದ್ರ ಮೂಲಕ ರಸ್ತೆ ಡಾಂಬರೀಕರಣ ಮಾಡೋದ್ರ ಮುಖಾಂತರ ಅದೊಂದು ಅಭಿವೃದ್ಧಿ ಮಾಡ್ಬೇಕಂತ ಇವರಿಗೆ ಕೇಳ್ತಾ ಇದ್ದೀವಿ ನಾವು ಶಾಸಕರಿಗೆ. ಜನಾರ್ದನ್ ರೆಡ್ಡಿ ಅವರಿಗೆ ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟ ಕ್ಷೇತ್ರ ಇದು. ಜನರ ಮಧ್ಯೆ ಇರ್ತಾರಾ ಅಥವಾ ಈಗ ಸುಪ್ರೀಂ ಕೋರ್ಟ್ ತೀರ್ಪಾಯಿತು ಅಂತ ಬಳ್ಳಾರಿಗೆ ಹೋಗಿರ್ತಾರ? ಈ ಮೊನ್ನೆ ಸುಪ್ರೀಂ ಕೋರ್ಟ್ ಆದೇಶ ಏನು ಅವ್ರು ಬಳ್ಳಾರಿಗೆ ಹೋಗ್ಬೇಕಂತ ಆದೇಶ ಆಯ್ತಲ್ಲ, ಅವತ್ತಿನಿಂದ ಇವತ್ತಿ ಪ್ರೆಸೆಂಟ್ವರೆಗೆ ನಮ್ಮ ಗಂಗಾವತಿಯಲ್ಲಿ ಕಾಣಿಸ್ತಾ ಇಲ್ಲ. ಅದು ಒಂದು ಭಾಳ ಸಮಸ್ಯೆ ಆಗಿದೆ. ಯಾಕೆಂದರೆ ಸಾರ್ವಜನಿಕರ ಕುಂದುಕೊರತೆಗಳು ಆಲಿಸ್ಬೇಕಪ್ಪ ಅಂದರೆ ಒಬ್ಬ ಸ್ಥಳೀಯ ಶಾಸಕರಿಗೆ ಜವಾಬ್ದಾರಿ ಇರ್ತೈತಿ. ಆ ಮುಖಾಂತರವಾಗಿ ಇವತ್ತು ನಾವು ಏನೇ ಸಮಸ್ಯೆ ಇದ್ರಪ್ಪ ಹಲವಾರು ಸಮಸ್ಯೆಗಳದು. ಇವತ್ತೇನು ಅವರು ರಾಜಕೀಯಕ್ಕೆ ಬರಬೇಕಾದ ಸಂದರ್ಭದಲ್ಲಿ ಜನರಿಗೆ ಏನೆಲ್ಲ ಆಶ್ವಾಸನೆ ಕೊಟ್ಟಿದ್ರು ಅವನ್ನೆಲ್ಲ ಕೇಳಬೇಕಾಗೈತಿ. ಇವತ್ತಿಗೆ ರಾಜಕೀಯಕ್ಕೆ ಬಂದು ಇವತ್ತು ಶಾಸಕರಾಗಿ ಎರಡು ವರ್ಷ ಸಮಥಿಂಗ್ ಆಯಿತು. ಇಲ್ಲಿವರೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಭರವಸೆಗಳಲ್ಲಿ ಒಂದು ಈಡೇರಿಸಿಲ್ಲ ಅಂತ ನನ್ನ. ನಾವು ಬೆಂಗಳೂರಲ್ಲಿ ಕೂತ್ಕೊಂಡು ನೋಡಿದಾಗ ಏನೋ ಗೆಲ್ಸಿದ್ರೆ 2 BHK ಮನೆ ಕೊಡ್ತೀನಿ ಅಂತ ಹೇಳ್ದಂಗಿತ್ತು. ಅವೆಲ್ಲ ಆಗ್ತಿದ್ಯಾ? ಈಗ ಒಳಚರಂಡಿ ವ್ಯವಸ್ಥೆ ಆಗಿರ್ಬೋದು, ಡಬಲ್ ಬೆಡ್ರೂಮ್ ಮನೆಗಳಾಗಿರ್ಬೋದು, ಹೆಣ್ಣುಮಕ್ಕಳಿಗೆ 40,000 ರೂಪಾಯಿ ಸ್ಯಾಲ್ರಿ ಬರೋಂಗೆ ಒಂದು ದೊಡ್ಡ ಫ್ಯಾಕ್ಟ್ರಿ ಕಟ್ತೀನಂತ ಹೇಳಿರ್ಬೋದಾಗಿರ್ಬೋದು. ಭಾಳಷ್ಟು ಹೇಳಿದ್ದಾರೆ. ಅದರಲ್ಲಿ ಇನ್ನೂ ಒಂದು ಯಾವುದೋ ಡೆವಲಪ್ಮೆಂಟ್ ಆಗತಕ್ಕಂಥ ಕೆಲಸಗಳು ಮಾಡಿಲ್ಲ. ಆಗೋಂಗೆ ಅನ್ನಿಸ್ತಿದೆಯಾ ಅಥವಾ ಬರೀ ಭರವಸೆನ? ಕನಸು ಅಂತ ಅನಿಸ್ತಿದೆ. ಯಾಕಪ್ಪ ಅಂದರೆ ಈಗಾಗಲೇ 2 ವರ್ಷ ಕಳೆದೋಯ್ತು. ಇನ್ನು 2.5 ವರ್ಷದಲ್ಲಿ ಏನು ಮಾಡ್ಬೋದು ಅನ್ನೋದು ಅವ್ರ ಮನಸ್ಸು ಮಾಡಿದರೆ ಆಗುತ್ತೆ. ಬಟ್ ಅವ್ರ ಮನಸ್ಸು ಮಾಡ್ಬೇಕು ಅಷ್ಟೇ. ಈಗ ನಿಮ್ಮ ಹತ್ರ ಪ್ರಾಮಿಸ್ ಮಾಡಿದ್ದು ನನಗೆಲ್ಲ ಕೈ ಕೊಟ್ಟರು ಅಂತ KRPP ಪಕ್ಷ ಕಟ್ಟಿ ಗೆದ್ದರು. ಈಗ ಮತ್ತೆ BJPಗೆ ಹೋಗ್ಬಿಟ್ರು. ಜೊತೆಗೆ ಸುಪ್ರೀಂ ಕೋರ್ಟ್ ತೀರ್ಪು ಬೇರೆ ಆಯಿತು, ಬಳ್ಳಾರಿಗೆ ಬರ್ಬೋದು ಅಂತ. ಮುಂದೆ ನಿಲ್ತಾರೆ ಅನ್ನೋ ನಂಬಿಕೆ ಇದೆಯಾ? ಆಲ್ಮೋಸ್ಟ್ ಈಗ ನಮಗೆ ನಂಬಿಕೆ ಇಲ್ಲ ಅಂತ ಅನಿಸುತ್ತೆ. ಯಾಕಪ್ಪ ಅಂದರೆ ಈಗಾಗಲೇ ಬಳ್ಳಾರಿಯಲ್ಲಿ ಅವಕಾಶ ಸಿಕ್ಕಿದೆ, ಅಲ್ಲೇ ಕಂಟೆಸ್ಟ್ ಮಾಡ್ತಾರೆ ಅವರು. ಮತ್ತೆ ಇಲ್ಲಿ ಯಾಕೆ ಬೇಕಾಗಿದೆ? ಬಳ್ಳಾರಿಯಿಂದ ಬಳ್ಳಾರಿಗೆ ಬರೋಕೆ ಅನುಮತಿ ಇರಲಾರ್ದಕ್ಕೋಸ್ಕರ ಗಂಗಾವತಿಯನ್ನು ಆಯ್ಕೆ ಮಾಡ್ಕೊಂಡ್ರು. ಇಲ್ಲಿ ಜನ ಅವ್ರಿಗೆ ಆಶೀರ್ವಾದ ಮಾಡಿದರು. ಬಟ್ ಆ ಜನರ ಆಶೀರ್ವಾದ ತಗೊಂಡು ಜನರಿಗೆ ಇವತ್ತೇನು ಕುಂದುಕೊರತೆಗಳು ಅವನ್ನ ಆಲಿಸ್ಬೇಕಾಗೈತಿ. ನೆಕ್ಸ್ಟ್ ಇಲ್ಲಿ ಗಂಗಾವತಿಗೆ ಬರ್ತಾರೆ ಅನ್ನೋದು ಅನುಮಾನ. ಗಂಗಾವತಿ ಚುನಾವಣೆಗಾಗಿ ಗಂಗಾವತಿಲೇ ಮನೆ ಮಾಡಿದ್ರು. ಅವ್ರು ಬರೀ ಎಲೆಕ್ಷನ್ ಮನೆ ಆಯಿತಾ ಅಥವಾ ಯಾವೆಲ್ಲ ಬರ್ತಿರ್ತಾರೆ? ಸರ್ ಅದು ಈಗ ಆ್ಯಕ್ಚುಲಿ ಹೇಳ್ಬೇಕಪ್ಪ ಅಂದರೆ ಗಂಗಾವತಿಯಲ್ಲೇ ನಾವು ಮನೆ ಮಾಡಬೇಕು, ಗಂಗಾವತಿ ಜನರ ಒಂದು ಸೇವೆಗಾಗೆ ನಾನು ಇರಬೇಕಂತ ಅನಿಸಿದರೆ ಆ್ಯಕ್ಚುಲಿ ಇವತ್ತು ಅವರು ದೊಡ್ಡ ಜಾಗ ನೋಡ್ಕೊಂಡು ಇಲ್ಲೇ ಒಂದು ಮನೆ ನಿರ್ಮಾಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ರು. ಇವತ್ತು ಕ್ಷಣಿಕವಾಗಿ ಇವತ್ತು ಮನೆಯನ್ನು ತೆಗೆದುಕೊಂಡು ಆ ಮನೆ ಇವತ್ತು ಬೇಕು ಬಿಟ್ಟಿಯಾಗಿ ಇಲ್ಲಿ ವಾಸ ಮಾಡ್ತಕ್ಕಂಥ ಕೆಲಸ ಆಗ್ತಾಯಿದ್ದಾವೆ ಯಾರೇ ಆಗಿರಲಿ. ಬಟ್ ಏನಪ್ಪ ಅಂದರೆ ಜನರು ಭಾಳಷ್ಟು ಸಮಸ್ಯೆಗಳಿಂದ ತೊಂದರೆಗೆ ಈಡಾಗ್ತಿದ್ದಾರೆ. ಅವುಗಳನ್ನ ತಾವು ಪರಿಗಣನೆಗೆ ತಗೊಂಡು ಜನರ ಸಮಸ್ಯೆನ ಆಲಿಸ್ಬೇಕಾಗೈತಿ. ಮುಂದೆ ನಿಮ್ಮ ಮೇಲೆ ಭರವಸೆ ಬರೋ ರೀತಿಯಲ್ಲಿ ತಾವು ನಡ್ಕೋಬೇಕು ಅನ್ನೋದು ನಮ್ಮದು ಉದ್ದೇಶ. ಚುನಾವಣೆಗಳು ಬರುತ್ತೆ, ಶಾಸಕರು ಬದಲಾಗ್ತಾ ಇರ್ತಾರೆ. ಆದರೆ ಗಂಗಾವತಿ ಅಭಿವೃದ್ಧಿ ಆಗಬೇಕು. ನೀವು ಇಲ್ಲಿ ಮತದಾರರಾಗಿ ರಸ್ತೆ ಸರಿ ಆಗಬೇಕು ಅಂದ್ರಿ. ಬಾಕಿ ಎಜುಕೇಷನ್ನು, ಕಾಲೇಜು, ಹಾಸ್ಪಿಟಲು, ಬಸ್ ಫೆಸಿಲಿಟಿ ಎಲ್ಲ ಸರಿ ಇದೆಯಾ? ಎಲ್ಲ ರೀತಿಯಲ್ಲಿ ಚೆನ್ನಾಗಿದೆ. ಬಟ್ ಏನಪ್ಪ ಅಂದರೆ ಈ ಸಾರ್ವಜನಿಕರಿಗೆ ನಡೆದಾಡೋಕೆ ಅದು ರಸ್ತೆ ವ್ಯವಸ್ಥೆ ಆಗಿರ್ಬೋದು. ಆಮೇಲೆ ಕೆಲವೊಂದು ಏನಪ್ಪ ಅಂದ್ರೆ ಜನರಿಗೆ ವಾಸ ಮಾಡೋದಕ್ಕೆ ಜಾಗನೇ ಇಲ್ಲ. ಕಚ್ಚಾ ಲೇಔಟ್ಗಳು ಇವತ್ತೇನು ಭಾಳಷ್ಟು ಎದ್ದು ಕುಂತು ಸ್ಲಮ್ಗಳಾಗಿರ್ಬೋದು, ಬೇರೆ ಕಡೆ ಬಡವರಿಗೆ, ನಿರ್ಗತಿಕರಿಗೆ, ದುಡಿಯೋ ವರ್ಗದವರಿಗೆ, ಕಾರ್ಮಿಕರಿಗೆ, ದೀನ ದಲಿತರಿಗೆ, ಈ ಶೋಷಿತ ಸಮುದಾಯಗಳಿಗೆ, ಕೆಲವೊಂದಿಷ್ಟು ಸಮುದಾಯಗಳಿಗೆ ವಾಸ ಮಾಡುವುದಕ್ಕೆ ಮನೆಗಳೇ ಇಲ್ಲ. ಅಂಥವ್ರನ್ನ ಗುರುತಿಸಿ ಮನೆ ಕೊಡ್ತಕ್ಕಂಥ ಕೆಲಸ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ. ಕೊನೆಯದಾಗಿ ಶಾಸಕರಿಗೆ ಏನು ಹೇಳ್ತೀರಾ? ಇಷ್ಟು ದಿನ ತಾವು ಈ ಒಂದು ರಾಜಕೀಯ ಭವಿಷ್ಯದಿಂದ ದೂರ ಉಳ್ಕೊಂಡಿದ್ರಿ. ಈಗ ಗಂಗಾವತಿ ಜನ ತಮಗೆ ಆಶೀರ್ವಾದ ಮಾಡ್ಯಾರ, ಅದು ನಮಗೆ ಖುಷಿ ವಿಚಾರ. ಅದೇ ಭರವಸೆ ತಮ್ಮ ಮೇಲೆ ಉಳ್ಕೋಬೇಕಪ್ಪ ಅಂದರೆ ಇನ್ನು ಉಳಿದಿರ್ತಕ್ಕಂಥ ಸಮಯದಲ್ಲಿ ತಾವೇನು ಭರವಸೆ ಕೊಟ್ಟಿದ್ರಿ, ಆಶ್ವಾಸನೆಗಳು ಕೊಟ್ಟಿದ್ರಿ, ಅವುಗಳನ್ನು ಈ ಕೂಡಲೇ ಈಡೇರಿಸ್ಬೇಕಂತೇಳಿ ನಾನು ಶಾಸಕರಿಗೆ ಮನವಿ ಮಾಡಿಕೊಳ್ತೇನೆ. ಥ್ಯಾಂಕ್ ಯು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.